ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳೇ, ನೀವೆಲ್ಲರೂ ಕರ್ತನ ಆಶೀರ್ವಾದದೊಂದಿಗೆ ನೀವೆಲ್ಲರೂ ಇದ್ದೀರಾ ಅಂತ ನನಗೆ ಗೊತ್ತು. ನಾನು ಕರ್ತನ ಆಶೀರ್ವಾದದಲ್ಲೇ ಇದ್ದೀನಿ. ಅರ್ಥ ಆಯ್ತಾ? ಮನುಷ್ಯರ ಆಶೀರ್ವಾದದಲ್ಲೆಲ್ಲ ನಮ್ಮನ್ನು ಸೃಷ್ಟಿ ಮಾಡಿದ ದೇವನಿಂದ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಈ ವಾರವೆಲ್ಲ ನಿಮಗೆಲ್ಲ ದೇವ ನಡೆಸಿದ್ದಾರೆ ಎಂದು ನಾನು ನಂಬುತ್ತೇನೆ. ವಾಕ್ಯದ ಪ್ರಕಾರವಾಗಿ ನೀವು ನಡೀತಾ ಇದ್ದೀರಾ. ವಾಕ್ಯದ ಪ್ರಕಾರವಾಗಿ ಭಯಭಕ್ತಿಯಿಂದ ಇದ್ದೀರಾ ಎಂದು ನಾನು ನಂಬಿದ್ದೇನೆ. ದೇವರ ಮಕ್ಕಳೇ, ಈ ದಿನ ನಾವು ತೆಗೆದುಕೊಂಡಂಥ ವಾಕ್ಯದ ಪ್ರಕಾರ ಹೋಗುವುದಕ್ಕಿಂತ ಮುಂಚೆ ಕರ್ತನ ನಾಮ ಮಹಿಮೆ ಪಡಿಸಿಬಿಟ್ಟು ಆಮೇಲೆ ವಾಕ್ಯದ ಕಡೆಗೆ ನಾವು ಧ್ಯಾನ ಮಾಡೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ, ಕಣ್ಗಳನ್ನು ಮುಚ್ಚಿ ಸತ್ಯವೇದ ವಾಕ್ಯಗಳನ್ನು ರೆಡಿಯಾಗಿ ಇಟ್ಕೊಳ್ಳಿ. ಪೆನ್ ಇಟ್ಕೊಳ್ಳಿ. ಕೊಡುವ ವಾಕ್ಯ ಜೀವವುಳ್ಳ ವಾಕ್ಯ ಬರೆದಿಟ್ಕೊಳ್ಳಿ, ಧ್ಯಾನ ಮಾಡಿ. ಇದೆಲ್ಲ ತುಂಬ ಮುಖ್ಯ ದೇವರ ಮಕ್ಕಳೇ. ಬನ್ನಿರಿ, ಆರಾಧಿಸೋಣ. ಅಲ್ಪ ಸಮಯ ಆರಾಧಿಸಿದರೂ ಕರ್ತನ ನಾಮ ಮಹಿಮೆ ಪಡತಕ್ಕ ಹಾಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು ಅಲ್ವಾ ದೇವರ ಮಕ್ಕಳೇ? ಬನ್ನಿರಿ, ಕಣ್ಗಳನ್ನು ಮುಚ್ಚಿ ನಾವೆಲ್ಲರೂ ಆತನನ್ನು ಆರಾಧಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪರಿಶುದ್ಧಾತ್ಮನೇ, ನಿನ್ನನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಪ್ಪ. ಪರಿಶುದ್ಧಾತ್ಮನೇ, ನೀನಿಲ್ಲದೆ ನಾನೇನು ಮಾಡೋಕ್ಕಾಗೋಲ್ಲ ದೇವನೇ. ಯೇಸುವೇ ಸ್ತೋತ್ರ. ನಿನ್ನ ಆತ್ಮನಿಗಾಗಿ ಸ್ತೋತ್ರ, ನಿನ್ನ ಆತ್ಮನಿಗಾಗಿ ಸ್ತೋತ್ರ. ನನ್ನಲ್ಲಿ ವಾಸ ಮಾಡುವ ನನ್ನ ಆತ್ಮನೇ ಯೇಸಪ್ಪ, ನಿನ್ನನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಿನ್ನ ಮಹಿಮೆಯಲ್ಲಿ ತುಂಬಿಸು. ಓ ಜೀಸಸ್, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ವಿ ನೀಡ್ ಯೋರ್ ಪ್ರೆಸೆನ್ಸ್ ಲಾರ್ಡ್, ವಿ ನೀಡ್ ಯೋರ್ ಪ್ರೆಸೆನ್ಸ್ ಲಾರ್ಡ್. ರೀ ಬಾಬಾ ಬಾಬಾ ಬಾ. ಯೇಸುವೇ ನಿನ್ ಸಾನ್ನಿಧ್ಯ ಸಾಕೆ ಮಗಿ. ಯೇಸುವೇ ನಿನ್ ಸಾನ್ನಿಧ್ಯ ಸಾಕೆ ಮಗಿ. ನೀನಿಲ್ಲದೆ ನಾವು ಇರುವುದು ಶೂನ್ಯ. ಯೇಸುವೇ ನಿನ್ ಸಾನ್ನಿಧ್ಯ ಸಾಕು. ನಮ್ಮ ಬಲವು ನೀನೇ, ನಮ್ಮ ಕೋಟೆಯು ನೀನೇ, ನಮ್ಮ ಬಂಡೆಯು ನೀನೇ ದೇವಾ. ಯೇಸುವೇ ನಿನ್ ಸಾನ್ನಿಧ್ಯ ಸಾಕು. ಯೇಸುವೇ, ಯೇಸುವೇ ನಿನ್ನ ಸಾನ್ನಿಧ್ಯ ಸಾಕು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. ಹಲ್ಲೆಲೂಯ. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ಬನ್ನಿರಿ, ಈ ದಿನ ತೆಗೆದುಕೊಂಡಿರುವ ವಾಕ್ಯ 119ನೇ ಕೀರ್ತನೆ 25ರಿಂದ 32ರವರೆಗೂ ನಾವು ಧ್ಯಾನ ಮಾಡಬೇಕು. ಯಾವ ರೀತಿಯಲ್ಲಿ ದಾವೀದನು, ಯಾವ ರೀತಿಯಲ್ಲಿ ಕೀರ್ತನೆಗಾರನು ರಚಿಸಿದ್ದಾನೆ ಎಂದು ದೇವರ ಬಗ್ಗೆ ನಾವಿವತ್ತು ಧ್ಯಾನ ಮಾಡ್ತಾ ಇದ್ದೀವಿ ದೇವರ ಮಕ್ಕಳೇ. ಬನ್ನಿರಿ, ಓದಿಕೊಳ್ಳೋಣ. ನೋಡಿ, 25 ಓದ್ಕೊಳ್ಳಿ. 25ರಿಂದ 32ವರೆಗೂ 119ನೇ ಕೀರ್ತನೆ 25ರಿಂದ 32. ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತದೆ. ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಉಜ್ಜೀವಿಸ ಮಾಡು. ದೇವರೇ, ನಮಗೆ ಕೊಟ್ಟಿರುವ ವಾಗ್ದಾನದ ಪ್ರಕಾರವಾಗಿ ನಮ್ಮನ್ನು ನೀನು ನಡೆಸಬೇಕಪ್ಪ ಅಂಥೇಳಿ ಇಲ್ಲಿ ಕೀರ್ತನೆಗಾರನು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ಹಾಗಾದರೆ ಈ ನಮಗೂ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ನೆನಪು ಮಾಡಿಕೊಡ್ರಿ ನಿಮ್ಮ ವಾಗ್ದಾನಗಳು. ನಿಮಗೆ ಗೊತ್ತಿಲ್ವಾ? ಮರೆತು ಬಿಟ್ಟಿದ್ದೀರಾ? ಪರಿಶುದ್ಧಾತ್ಮನ ಹತ್ರ ಕೇಳಿ. ಅರ್ಥ ಆಯ್ತಾ? ವಾಗ್ದಾನಗಳ ಪ್ರಕಾರವಾಗಿ ನಮ್ಮನ್ನು ನಡೆಸು ದೇವರೇ ಅಂತ ಇಲ್ಲಿ ಕೇಳ್ತಾ ಇರೋದು. ನನ್ನ ಯಾತ್ರಾನುಭವವನ್ನು ನಿನಗೆ ಹೇಳಿಕೊಂಡಾಗ ನನಗೆ ಸದುತ್ತರವನ್ನು ದಯಪಾಲಿಸಿದಿ. ನಿನ್ನ ನಿಬಂಧನೆಗಳನ್ನು ನನಗೆ ಉಪದೇಶಿಸು. ನೋಡು, ನನ್ನ ಯಾತ್ರಾನುಭವಗಳನ್ನು, ನಾನು ಎಲ್ಲಾದರೂ ಹೋದ್ರೂ ನನ್ನ ಬಗ್ಗೆ ನಿನಗೆ ನಾನು ತಿಳಿಸಿದ್ದೀನಿ. ನಿನ್ನ ನಿಬಂಧನೆ ಏನಿದೆ ನನಗೆ ಉಪದೇಶ ಮಾಡು ದೇವರೇ ಅಂತ ವಾಕ್ಯಗಾರನು ಕೀರ್ತನೆಗಾರನು ಮಾತಾಡ್ತಾ ಇದ್ದಾರೆ. ನಿನ್ನ ನೇಮಗಳ ದಾರಿಯನ್ನು ತಿಳಿಯಪಡಿಸು, ಆಗ ನಿನ್ನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸುವೆನು. ನಿನ್ನ ನೇಮ ಏನೇನಿದೆ ಅದನ್ನು ನನಗೆ ತಿಳಿಸ್ಕೊಡು ದೇವರೇ, ನಾನು ಅದನ್ನು ಧ್ಯಾನಿಸ್ತೀನಿ ಅಂತ ಕೀರ್ತನೆಗಾರನು ಇಲ್ಲಿ ಮಾತಾಡ್ತಾ ಇರೋದು ದೇವರ ಮಕ್ಕಳೇ. ಮನೋವ್ಯತೆಯಿಂದ ಕಣ್ಣೀರು ಸುರಿಸುತ್ತೇನೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು. ದೇವರು ವಾಗ್ದಾನಗನುಕಾಗಿ ನಡೆಸ್ತಾ ಇರ್ತಾರೆ. ಆದರೂ ಕೀರ್ತನೆಗಾರನು ಭಯದಿಂದ, ದೇವರೇ, ಮನೋವ್ಯತೆಯಿಂದ ಕಣ್ಣೀರಿನಿಂದ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ನಡೆಸು
ಅಂತ ಹೇಳಿ ಕೀರ್ತನೆಗಾರನು ಇಲ್ಲಿ ಮಾತಾಡ್ತಾ ಇರೋದು. ಮಿಥ್ಯಾ ಮಾರ್ಗವನ್ನು ನನಗೆ ದೂರ ಮಾಡು, ನಿನ್ನ ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸು. ಭಕ್ತಿ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ವಿಧಿಗಳನ್ನು ಮುಂದೆಯೇ ಇಟ್ಟುಕೊಂಡಿದ್ದೇನೆ. ನಿನ್ನ ವಾಕ್ಯಗಳನ್ನೆಲ್ಲ ನನ್ನ ಮುಂದೆ ನಾನು ಇಟ್ಕೊಂಡಿದ್ದೀನಿ. ನಿನ್ನ ವಿಧಿಗಳನ್ನು ನನಗೆ ನೇಮಕ ಮಾಡು, ತೋರಿಸಿಕೊಡು, ನಡಿತೀನಿ ಅಂತ ಕೀರ್ತನೆಗಾರನು ಹೇಳ್ತಾ ಇದ್ದಾರೆ. ಹಾಗಾದರೆ ಕೀರ್ತನೆಗಾರನು ರಚಿಸಿರುವ ಪ್ರಕಾರವಾಗಿ ನಾವೂ ಅಲ್ವಾ ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರವನ್ನು ನೋಡಿ ಓದಿ ನಡ್ಕೊಳ್ಬೇಕು ದೇವರ ಮಕ್ಕಳೇ. ಬನ್ನಿರಿ, ಕೊನೆಯದಾಗಿ 32 ಓದಿಕೊಳ್ಳೋಣ. ನಾನು ನಿನ್ನ ಕಟ್ಟಳೆಗಳನ್ನು ಅಪ್ಪಿಕೊಂಡಿದ್ದೇನೆ. ಯೆಹೋವನೇ, ನನಗೆ ಆಶಾಭಂಗಪಡಿಸಬೇಡ. ನೀನು ನನ್ನ ಅಂತರಾತ್ಮವನ್ನು ಬಿಡುಗಡೆ ಮಾಡು. ಆಗ ಆಸಕ್ತಿಯಿಂದ ನಿನ್ನ ಆಜ್ಞಾ ಮಾರ್ಗವನ್ನು ಅನುಸರಿಸುವೆನು. ನೋಡು, ನನ್ನ ಆತ್ಮದ ಬಿಡುಗಡೆ ನೀನು ಮಾಡು ದೇವರೇ. ಯಾರ್ಯಾರು ಕಟ್ಟಲ್ಪಟ್ಟಿದ್ದೀರ ದೇವರ ಮಕ್ಕಳೇ, ಭಯನೇ ಪಡಬೇಡಿ. ನಾವು ದೇವರಿಗೆ ಆಲಯವಾಗಿರುವಾಗ ನಮ್ಮ ಆತ್ಮನ ನಮಗೆ ಬಿಡುಗಡೆ ಮಾಡಿಕೊಡು ದೇವರೇ. ಆಸಕ್ತಿಯಿಂದ ನಿನ್ನ ಮಾರ್ಗವೆಲ್ಲ ನಾನು ಅನುಸರಿಸುತ್ತೇನೆ, ನಿನ್ನ ಕಟ್ಟಳೆಗಳನ್ನು ನಾನು ಅಪ್ಪಿಕೊಳ್ತೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡಿ. ಯೆಹೋವನೇ, ನನ್ನ ಆಸೆ ನೀನು ಭಂಗಪಡಿಸ್ಬೇಡಪ್ಪ, ಆಶಾಭಂಗಪಡಿಸ್ಬೇಡಪ್ಪ. ನಾನು ತುಂಬ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದೇವರೇ. ನನ್ನ ಅಂತರಾತ್ಮವನ್ನು ಬಿಡುಗಡೆ ಮಾಡಿಬಿಡು. ನಿನ್ನ ಆಜ್ಞಾ ಮಾರ್ಗವನ್ನು, ನಿನ್ನ ಕಟ್ಟಳೆಗಳನ್ನು ಅಪ್ಪಿಕೊಂಡು ನಾನು ನಡಿತೀನಿ ದೇವರೇ ಅಂತ ಇಲ್ಲಿ ಕೀರ್ತನೆಗಾರನು ಮಾತಾಡ್ತಾ ಇದ್ದಾರೆ ನೋಡಿ. ಅದೇ ರೀತಿಯಲ್ಲಿಯೇ ನಾವು ನಡ್ಕೊಳ್ಬೇಕು. ಅದೇ ಕೀರ್ತನೆ 29:11 ಏನು ಮಾತಾಡ್ತಾ ಇದ್ದಾನೆ ದಾವೀದನು ಅಂದರೆ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಅದು ನಿಜಾನೇ. ಕರ್ತನು ಕೊಟ್ಟಿರುವಂಥ ಬಲವನ್ನು, ಕರ್ತನು ಕೊಟ್ಟಿರುವಂಥ ಸುಕ್ಷೇಮವನ್ನು, ಆರೋಗ್ಯ, ಆಯಸ್ಸು, ಬಲವನ್ನು ಹೊಂದಿಕೊಂಡು ನಾವು ನಡೀತಾ ಇದ್ದೀವಿ. ಇದೆಲ್ಲ ಆಗಬೇಕಾದ್ರೆ ಡಾಕ್ಟ್ರುಗಳು ನಮಗೆ ಕೊಟ್ಟಿದ್ದಾರೆ, ಅವರಿಗೆ ಗೌರವ ನಾವು ಕೊಡಬೇಕು. ಆದರೆ ಆರೋಗ್ಯ, ಆಯಸ್ಸು, ಬಲ ನಿರಂತರವಾಗಿ ಬಲ ಎಲ್ಲಿಂದ ಬರುತ್ತದೆ? ಯೆಹೋವನಿಂದ. ಅರ್ಥ ಮಾಡಿಕೊಳ್ಬೇಕು ನೀವು. ಕೀರ್ತನೆ ಅದೇ 19:14 ಬರೆದಿಟ್ಕೊಳ್ಳಿ. ಕೊನೆಯದಾಗಿ ದಾವೀದನು ಏನು ಹೇಳ್ತಾ ಇದ್ದಾರಂದರೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಯಾವಾಗಲೂ ನನ್ನ ಪ್ರಾರ್ಥನೆ ನಿನಗೆ ಸಮರ್ಪಕವಾಗಿರಲಿ, ನನ್ನ ಹೃದಯದ ವೇದನೆ ಅಂತ ದಾವೀದನು ಇಲ್ಲಿ ಕೇಳ್ಕೊಳ್ತಾ ಇರೋದು. ಈ ದಿನಗಳಲ್ಲಿ ನಾವು ಅದೇ ರೀತಿ ಕೇಳ್ಕೊಳ್ಬೇಕು. ಕೊನೇ ಕಾಲಕ್ಕೆ ನಾವು ಬಂದಿದ್ದೇವೆ. ಎಲ್ಲೆಲ್ಲೋ ಏನೇನೋ ನಡೀತದೆ ದೇವರ ಮಕ್ಕಳೇ. ದೇವರೇ, ನನ್ನ ಹೃದಯದ ವೇದನೆ, ನನ್ನ ಹೃದಯದ ಪ್ರಾರ್ಥನೆ ನಿನ್ನ ಮುಂದೆ ಬರಬೇಕು. ನನ್ನನ್ನು ಆಶಾಭಂಗ ಪಡಿಸಬೇಡ. ನಿನ್ನ ಆಜ್ಞೆಗಳನ್ನು ನನಗೆ ಹೇಳ್ಕೊಡು ದೇವರೇ. ನಾನು ನಡಿತೀನಿ ದೇವರೇ. ವೇದನೆಯಿಂದ, ಕಣ್ಣೀರಿನಿಂದ ಕೇಳ್ಕೊಳ್ತಾ ಇದ್ದೀನಿ ದೇವರೇ, ನೀನು ನಡೆಸಬೇಕಪ್ಪ ನನ್ನನ್ನು ಅಂತ ದಾವೀದನು ಕೀರ್ತನೆಗಾರನು ಕೇಳಿದ ಪ್ರಕಾರವಾಗವೇ ನಾವು ಕೇಳಬೇಕು. ನಮ್ಮ ದೇವರು ಜೀವವುಳ್ಳ ದೇವರು. ನಮ್ಮ ಪ್ರಾರ್ಥನೆ ಕೇಳಿ ಸುಮ್ಮನೆ ಇರುವ ದೇವರ ಅಲ್ಲ ದೇವರ ಮಕ್ಕಳೇ. ಖಂಡಿತವಾಗಲೂ ಸುಮ್ಮನೆ ಇರುವ ದೇವರೇ ಅಲ್ಲ. ನಮ್ಮನ್ನು ಖಂಡಿತವಾಗಲೂ ಈ ವಾರವೆಲ್ಲ, ವರ್ಷವೆಲ್ಲ, ತಿಂಗಳೆಲ್ಲ ನಮ್ಮನ್ನು ನಡೆಸಿದ್ದಾರೆ. ನಾವು ಭಾನುವಾರ ಕೃತಜ್ಞತೆ ಹೇಳ್ತಾ ಇದ್ದೀವಿ ದೇವರಿಗೆ ಅಲ್ವಾ? ಆ ಕೃತಜ್ಞತೆಯೊಂದಿಗೆ ನಾವು ಆಲಯಕ್ಕೆ ಓಡೋಡಿ ಹೋಗಬೇಕು. ಯಾವ ರೀತಿ ಹೋಗ್ಬೇಕಂದ್ರೆ ಏನಂದರೆ ನಮ್ರತವಾಗಿ, ಆತನಿಗೆ ಮೆಚ್ಚುಗೆ ಆಗಿ ನಾವು ನಡ್ಕೊಂಡು ಹೋಗಬೇಕು. ಅದೇ ದೇವರಿಗೆ ಇಷ್ಟ. ಒಬ್ಬರಿಗೊಬ್ಬರು ಪ್ರೀತಿ ಮಾಡಬೇಕು, ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಒಬ್ಬರಿಗೊಬ್ಬರು ಸಮಾಧಾನ ಹೇಳ್ಕೊಳ್ಬೇಕು. ದುಃಖ ಪಡುವವರಿಗೆ ಸಮಾಧಾನ ಹೇಳಿ, ಕಣ್ಣೀರು ಸುರಿಸೋರಿಗೆ ಕಣ್ಣೀರನ್ನು ಒರೆಸಿ, ಏನು ಅವಶ್ಯಕತೆ ಇದೆ ಅವರಿಗೆ ಕೊಡಿ. ಇದೆಲ್ಲ ದೇವರಿಗೆ ತುಂಬ ಇಷ್ಟ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸಿಬಿಟ್ಟು ಈ ವಾಕ್ಯಕ್ಕೆ ಕೃತಜ್ಞತೆ ಹೇಳಿ ನಾವು ಆಲಯಕ್ಕೆ ಓಡೋಡಿ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸಂತೋಷವಾಗ್ತದೆ ಅಲ್ವಾ? ವಾಕ್ಯಗಳನ್ನು ನುಡಿತಾ ಇದ್ದರೆ ಆಲಯಕ್ಕೆ ಓಡೋಡಿ ಹೋಗ್ಬೇಕಂದ್ರೆ ಅಷ್ಟು ಸಂತೋಷ ಆಗ್ತದೆ ದೇವರ ಮಕ್ಕಳೇ. ನಮ್ಮ ಆತ್ಮದ ಬಿಡುಗಡೆ ದೇವರು ಮಾಡಿದ್ದಾರೆ. ಅದು ನೀವು ರಿಸೀವ್ ಮಾಡ್ಕೊಳ್ಬೇಕು. ರಿಸೀವ್ ಮಾಡಿಕೊಂಡು ಅದರಂತೆ ನಡ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾವಾಗಲೂ ನಿಮ್ಮ ಆತ್ಮವನ್ನು ಬಲದಿಂದ ಇಟ್ಕೊಂಡು ಹೇಳಬೇಕು. ನಿಮ್ಮ ಆತ್ಮಳಿಗೆ ಹೇಳಬೇಕು, ನಿಮ್ಮ ಆತ್ಮನಿಗೆ ಹೇಳಬೇಕು. ನಿಮಗೆ ಇರ್ತಾಳೆ, ನಿಮಗೆ ಇರ್ತಾನೆ. ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಹೇಳಿ ಅವಳಿಗೆ, ಹೇಳಿ ಅವನಿಗೆ, ಬಲ ಹೊಂದು ಕರ್ತನನ್ನು ಮಹಿಮೆಪಡಿಸು, ಕರ್ತನನ್ನು ಮಹಿಮೆಪಡಿಸು. ಆತನು ಮಾಡಿದೆಲ್ಲ ಒಳ್ಳೆಯದೇ ಅಂತೇಳಿ ಮಹಿಮೆಪಡಿಸು ಅಂತ ಆತನಿಗೆ ಹೇಳಬೇಕು. ಅರ್ಥ ಆಯ್ತಾ? ಬನ್ನಿರಿ, ಕೊನೆದಾಗ ಆರಾಧನೆ ಮಾಡಿ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ.
ಸ್ತೋತ್ರ ಸ್ವಾಮಿ ದೇವನೇ, ವಾಕ್ಯಗಳಿಗಾಗಿ ಸ್ತೋತ್ರ 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 ಸ್ತೋತ್ರ. ಸ್ತುತಿ ಸ್ತುತಿ ಸ್ತುತಿಸುವೆನು, ಸ್ತುತಿಸಿ ಕೊಂಡಾಡುವೆ ಸಪ್ಪ. ಸ್ತುತಿ ಸ್ತುತಿ ಸ್ತುತಿಸುವೆನು, ಸ್ತುತಿಸಿ ಕೊಂಡಾಡುವೆ ದೇವರೇ. ನಿನ್ನ ನಾಮ ಸದಾ ಮಹಿಮೆ ಹೊಂದಲಿ. ಸ್ತುತಿ ಸ್ತುತಿ ಸ್ತುತಿಸುವೆನು ಯೇಸುವೇ, ನಿನ್ನನ್ನು ಸ್ತುತಿಸಿ ಕೊಂಡಾಡುವೆನು. ಥ್ಯಾಂಕ್ ಯು ಜೀಸಸ್. ನೋಡುವ ವಾಚುವರ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾ ಇದ್ದೀನಪ್ಪ. ಆಶೀರ್ವದಿಸು, ಅನುಗ್ರಹಿಸು ದೇವನೇ. ಪರಿಶುದ್ಧಾತ್ಮನವನ್ನು ಕೈ ಹಿಡಿದು ನಡೆಸಲಿ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ. ಮೀಟ್ ಮಾಡೋಣ ನೆಕ್ಸ್ಟ್ ವೀಕ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.